ಶಿಗ್ಗಾವಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಕಾರಣ ಶಿಗ್ಗಾವಿ ಕ್ಷೇತ್ರದಲ್ಲಿ ಭರತ್ ಬೊಮ್ಮಾಯಿ ಅವರ ರಾಜಕೀಯ ಅರಂಗೇಟ್ರಂ ಯಾವ ರೀತಿ ಇದೆ, ಅದಕ್ಕೆ ಅವಕಾಶ ಸಿಗುತ್ತಾ ಅನ್ನೋದು ಕುತೂಹಲ. ಶಿಗ್ಗಾವಿ ಉಪಚುನಾವಣಾ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ ಎಣಿಕೆ ನಡೆಯುತ್ತೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ. ಹಾವೇರಿ ತಾಲೂಕಿನ ದೇವಗಿರಿ ಬಳಿ ಇರುವಂತಹ ಕಾಲೇಜಿನಲ್ಲಿ ಇದಕ್ಕೆ ಬೇಕಾಗಿರುವಂತಹ ತಯಾರಿ ಆಗಿದೆ. ಬೆಳಗ್ಗೆ 8 ಗಂಟೆಗೆ ಅಂಚೆ ಮತಗಳ ಎಣಿಕೆ ಶುರುವಾಗುತ್ತೆ. ಮತಗಳ ಎಣಿಕೆಗಾಗಿ ಒಟ್ಟು 14 ಟೇಬಲ್ಗಳನ್ನು ಇಲ್ಲಿ ನಿಗದಿ ಮಾಡಲಾಗಿದೆ. ಭರತ್ ಬೊಮ್ಮಾಯಿ ಫಾರ್ ದ ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ತಂದೆಯಂತೆ ಇಲ್ಲಿ ಗೆಲುವನ್ನ ಸಾಧಿಸ್ತಾರಾ ಅನ್ನೋದು ಕುತೂಹಲ, ಮ್ಯಾಜಿಕ್ ಮಾಡ್ತಾರ ಅನ್ನೋದು ಕುತೂಹಲ. ಇನ್ನೊಂದು ಕಡೆಗೆ ಯಾಸಿರ್ ಪಠಾಣ್ ಅವರು ಮತ್ತೊಂದು ಸಲ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಮತದಾರ ಈ ಸಲ ಅವರ ಪರವಾಗಿ ನಿಲ್ತಾರ ಅಂತ. ಇಡೀ ಕಾಂಗ್ರೆಸ್ ಸರ್ಕಾರದ ಸಂಪುಟದ ಸಚಿವರೇ ಬಂದಿಲ್ಲಿ ಮೊಕ್ಕಾಂ ಹೂಡಿದ್ರು. ತಾಲೂಕುಗಳಲ್ಲೂ ಕೂಡ ಜವಾಬ್ದಾರಿನ ಹೊತ್ಕೊಂಡಿದ್ರು. ಸತೀಶ್ ಜಾರಕಿಹೊಳಿ ಸ್ಟ್ರಾಟಜಿ ಇತ್ತು. ಸೊ ಏನೇನು ವರ್ಕೌಟ್ ಆಗುತ್ತೆ ಅನ್ನೋದು ಕುತೂಹಲ. ಶಿಗ್ಗಾವಿಯ ಬೈ ಎಲೆಕ್ಷನ್ ಪ್ರಮುಖಾಂಶಗಳು ಏನು, ಕೀ ಪಾಯಿಂಟ್ಸ್ ಏನು ಅಂತಕ್ಕಂಥದ್ದನ್ನು ನಾವೀಗ ಒಂದ್ಸರ್ತಿ ನೋಡ್ಬೋಣ. ಸಂಸದ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿಗೆ ಹೈಕಮಾಂಡ್ ಮಣೆ ಹಾಕ್ತು. ಯಾಕೆಂದರೆ ಅಲ್ಲಿ ಯಾರೂ ಆಸ್ಪಿರೆಂಟ್ಸೇ ಇರಲಿಲ್ಲ ದೊಡ್ಡ ಮಟ್ಟದಲ್ಲಿ, ಹಾಗಾಗಿ ಕೊಡಲೇಬೇಕಾಯಿತು. ಸತತ 6ನೇ ಬಾರಿಗೆ ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ ಕಾಂಗ್ರೆಸ್. ಇಲ್ಲಿ ಈ ಹಿಂದೆ ಗೆಲುವಿನ ರುಚಿ ನೋಡಿತ್ತು, ಬಟ್ ಆನಂತರ ಆಗಿರಲಿಲ್ಲ. ಆರಂಭದಲ್ಲಿ ಅಜಂಪೀರ್ ಖಾದ್ರಿ ಬಂಡಾಯ ಇತ್ತು. ನಂತರ ಅವರು ಯಾಸಿರ್ ಖಾನ್ ಪಠಾಣ್ ಪರ ಪ್ರಚಾರವನ್ನು ಕೂಡ ಮಾಡಿದ್ರು. ಮತಕಣದಲ್ಲಿ ವಕ್ಫ್ ಅಸ್ತ್ರ ಪ್ರಯೋಗ ಮಾಡಿದ ವಿಪಕ್ಷ BJP. ಯಾಕೆಂದರೆ ಇಲ್ಲಿ ಅಲ್ಪಸಂಖ್ಯಾತರ ಮತಗಳು ಕ್ರೋಢೀಕರಣವಾಗುತ್ತೆ ಅಂತಕ್ಕಂಥದ್ದು. ಅದರ ವಿರುದ್ಧವಾಗಿ ಹಿಂದೂಗಳ ಮತ ಕ್ರೋಢೀಕರಣಕ್ಕೆ ಪ್ರಯತ್ನ ಪಟ್ಟಿತ್ತು BJP. ಸೊ ಉಪಸಮರದಲ್ಲಿ ಮತ ಧ್ರುವೀಕರಣಗೊಂಡಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಟೋಟಲಿ ಒಂದು ಸಮುದಾಯ ಒಂದು ಪಕ್ಷದ ಕಡೆ, ಇನ್ನೊಂದು ಸಮುದಾಯ ಇನ್ನೊಂದು ಪಕ್ಷದ ಕಡೆ ಅಂತ. ಶಿಗ್ಗಾವಿಯಲ್ಲಿ ಫೋಟೋ ಫಿನಿಶ್ ಫಲಿತಾಂಶ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಮತಗಟ್ಟೆ ಸಮೀಕ್ಷೆಗಳು ಹೇಳೋ ಪ್ರಕಾರ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಗೆಲ್ತಾರೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅದರ ಉತ್ತರ ಇವತ್ತು ಸಿಗುತ್ತೆ. ಓಕೆ, ಇದು ಕೀ ಪಾಯಿಂಟ್ಸ್ ಆದರೆ ಇನ್ನು ಶಿಗ್ಗಾವಿಯ ಫಲಿತಾಂಶವನ್ನು 2023ರ ಫಲಿತಾಂಶವನ್ನು ಒಂದ್ಸಲ ನೋಡ್ಬಿಡೋಣ. ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರು BJPಯಿಂದ ಕಂಟೆಸ್ಟ್ ಮಾಡಿದ್ರು. 1,16,000 ಮತಗಳನ್ನು ಅವ್ರು ಪಡ್ಕೊಂಡಿದ್ರು. ಯಾಸಿರ್ ಪಠಾಣ್ ಅವರು 64,038 ಮತಗಳನ್ನು ಗಳಿಸಿದ್ರು. ಸೋಲಾಗಿತ್ತು. ಗೆಲುವಿನ ಅಂತರ ಬಸವರಾಜ ಬೊಮ್ಮಾಯಿ ಅವರದು 35,978. ಅಂದರೆ ಅದರ ಹಿಂದಿನ ಚುನಾವಣೆಗಳಲ್ಲಿ ಅವರು ಗೆದ್ದಾಗ ಬಸವರಾಜ ಬೊಮ್ಮಾಯಿ ಅವರ ಮಾರ್ಜಿನ್ 8ರಿಂದ 9,000 ಮಾತ್ರ ಇರ್ತಿತ್ತು. ಮುಖ್ಯಮಂತ್ರಿ ಆದ ನಂತರ ಕಂಟೆಸ್ಟ್ ಮಾಡಿದ್ದಕ್ಕೆ ಅವರಿಗೆ 35,000 ಲೀಡ್ ಸಿಕ್ತು. ಇನ್ನು 2023ರಲ್ಲಿ 79.65% ವೋಟಿಂಗ್ ಆಗಿತ್ತು. 2023ರಲ್ಲಿ 24ರಲ್ಲಿ 80.45, ಹೆಚ್ಚು ಕಡಿಮೆ 1% ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ಸದ್ಯದ ಲೆಕ್ಕಾಚಾರ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಫಕೀರಯ್ಯ. ಶಿಗ್ಗಾವಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಕಳೆದ 1 ತಿಂಗಳಿಂದ ತಾವು ರಿಪೋರ್ಟ್ ಮಾಡ್ತಾ ಇದ್ರಿ. ಇವತ್ತು ಮತ ಎಣಿಕೆಯ ಸಮಯ. ಸೊ ಸಿದ್ಧತೆ ಯಾವ ರೀತಿ ಆಗಿದೆ, ತಯಾರಿ ಯಾವ ರೀತಿ ಆಗಿದೆ, ಮುಂಜಾಗ್ರತಾ ಕ್ರಮಗಳನ್ನ ಹೇಗೆ ತೆಗೆದುಕೊಂಡಿದ್ದಾರೆ ಕ್ಷೇತ್ರದಲ್ಲಿ? ಮಮತಾ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮತ ಎಣಿಕೆ ಕಾರ್ಯ ಪ್ರಾರಂಭ ಆಗ್ತದೆ. ನಾನು ಈಗ ಹಾವೇರಿಯ ಇಂಜಿನಿಯರಿಂಗ್ ಕಾಲೇಜಿನ ಮುಂಭಾಗದಲ್ಲಿದ್ದೇನೆ. ಬಹಳಷ್ಟು ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ. ಈಗಾಗಲೇ 400ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಏನು 14 ಟೇಬಲ್ಗಳನ್ನು ರೆಡಿ ಮಾಡಿರುವಂಥದ್ದು. EVM ಮಿಷನ್ಗಳ ಮುಖಾಂತರವಾಗಿ 14 ಟೇಬಲ್ ಮುಖಾಂತರವಾಗಿ ಮತ ಎಣಿಕೆ ಕಾರ್ಯ, 1 ಟೇಬಲನ್ನು ಅಂಚೆ ಮತಪಟ್ಟಿಗೆ ಎಣಿಕೆ ಕಾರ್ಯವನ್ನು ಮಾಡಲಾಗ್ತದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮತ ಎಣಿಕೆ ಕಾರ್ಯ ಪ್ರಾರಂಭ ಆಗ್ತದೆ. ಅಭ್ಯರ್ಥಿಗಳ ಅಂದರೆ ಬಸವರಾಜ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿ ಅವರು ಪ್ರಥಮ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂಥದ್ದು. 4 ಬಾರಿ ಬಸವರಾಜ ಬೊಮ್ಮಾಯಿ ಗೆದ್ದಿರೋ ಹಿನ್ನೆಲೆಯಲ್ಲಿ ಈ ಬಾರಿ ಮಗನನ್ನಿಗೆ ರಾಜಕೀಯ ಭವಿಷ್ಯವನ್ನು ನೀಡುವಂತಹ ಚುನಾವಣೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಕೂಡ ಇಲ್ಲಿ ಸಚಿವರ ದಂಡೆ ಬಂದು ಪ್ರಚಾರ ಮಾಡಿ ಅವರ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಭಾಳಷ್ಟು ರಣತಂತ್ರವನ್ನು, ಅಹಿಂದ ವರ್ಗದ ಮತಗಳನ್ನು ಸೆಳಲಿಕ್ಕೆ ಅವ್ರದ್ದೇ ಆದಂತಹ ರೀತಿಯನ್ನು ರಣತಂತ್ರವನ್ನು ರೂಪಿಸಿ ಸರ್ಕಾರವ ಈ ಬಾರಿ BJPಯ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಲೇಬೇಕು, ಸರ್ಕಾರಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಅಂತ ಸತೀಶ್ ಜಾರಕಿಹೊಳಿ ಸೇರಿದಂತೆ ಎಲ್ಲ ಸಚಿವರು ಕೂಡ ಕಾಲಿಗೆ ಚಕ್ರ ಕೊಟ್ಕೊಂಡು ಓಡಾಡಿ ತಮ್ಮ ಅಭ್ಯರ್ಥಿ ಪರ ಪ್ರಚಾರ ಮಾಡಿರುವಂಥದ್ದು. ಇತ್ತ ಬಸವರಾಜ ಬೊಮ್ಮಾಯಿಯವರು ಕೂಡ ತಮ್ಮದೇ ಆದ ಕ್ಷೇತ್ರನ ಉಳಿಸಲಿಕ್ಕೆ ತಮ್ಮದೇ ಆದಂಥ ಕಾರ್ಯತಂತ್ರವನ್ನು, ಅಂದರೆ ಅರವಿಂದ್ ಅವರು ಹೇಳೋ ಪ್ರಕಾರ ಪ್ರತಿ ಬಾರಿ ಕೂಡ ಬಸವರಾಜ ಬೊಮ್ಮಾಯಿ ಗೆದ್ದಿರುವಂಥದ್ದು 7,000, 8,000, 9,000. CM ಆದಾಗ ಮಾತ್ರ 35,000 ಅಂತರಗಳಿಂದ ಗೆದ್ದಿರುವಂಥದ್ದು. ಹೀಗಾಗಿ ಆ ಮತಗಳನ್ನು, ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ಗೆ 8,000 ಲೀಡ್ ಬಂದಿರುತ್ತೆ, ಆ ಲೆಕ್ಕಾಚಾರದ ಮುಖಾಂತರವಾಗಿ ಕಾಂಗ್ರೆಸ್ ಕೂಡ ಈ ಬಾರಿ ನಾವು ಗೆಲ್ಲಬೇಕು ಅನ್ನೋ ರಣತಂತ್ರವನ್ನು ರೂಪಿಸಿರುವಂಥದ್ದು. ಒಟ್ಟಿನಲ್ಲಿ BJPಯ ಭದ್ರಕೋಟೆಯನ್ನು ಉಳಿಸ್ಕೊಳ್ಳಿಕ್ಕೆ ಏನು ಬಸವರಾಜ ಬೊಮ್ಮಾಯಿ ಒಂದು ಕಡೆ ರಣತಂತ್ರವನ್ನು ರೂಪಿಸಿದರೆ, ಕಾಂಗ್ರೆಸ್ ಕೂಡ ಸರ್ಕಾರ ಇದೆ. ಹೀಗಾಗಿ ಸರ್ಕಾರವನ್ನು
ನಾವು ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸುವ ಮೂಲಕ BJPಯ ಭದ್ರಕೋಟೆಯನ್ನು ಒಡಲಿಕ್ಕೆ ನಾವು ರಣತಂತ್ರನ ರೂಪಿಸಿದ್ದೇವೆ ಅನ್ನೋ ಮಾತ್ರ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮತ ಎಣಿಕೆ ಕಾರ್ಯ ಪ್ರಾರಂಭ ಆಗುತ್ತೆ. ಅಭ್ಯರ್ಥಿಗಳ ಭವಿಷ್ಯ ಕೂಡ ಗೊತ್ತಾಗುತ್ತೆ. ಅರವಿಂದ್, ಮಮತಾ, ಒಟ್ಟಾರೆ ಇವಾಗ ಒಂದು ಲೆಕ್ಕಾಚಾರ, ಒಂದು ಕಡೆ ಚನ್ನಪಟ್ಟಣ ನಾವು ನೋಡಿದ್ವಿ, ಮತ್ತೊಂದು ಕಡೆ ಶಿಗ್ಗಾವಿ ಲೆಕ್ಕಾಚಾರವನ್ನು ಕೂಡ ನೋಡಿದ್ವಿ. ಅಲ್ಲಾಗಿರ್ತಕ್ಕಂಥ ತಯಾರಿ ಸಿದ್ಧತೆ ಎಲ್ಲವನ್ನ ಕೂಡ ನೋಡಿದ್ದೀವಿ.